ಹೋದ್ರು. ಆಮೇಲೆ ಇವಳೆಲ್ಲ ಮಾಡೋದಕ್ಕೆ ಇಷ್ಟೊತ್ತು ಮಾಡಿದ್ಲು. ಯಾರು ಸಸ್ಯವರ ಹೂವು ಬಂದಿತ್ತೆ. ಅಯ್ಯೋ ನಾನು ಮಾತಾಡ್ಸ್ಬೇಕಿತ್ತಲ್ಲ. ಅಯ್ಯೋ ಬಿಡತ್ತೆ, ಯಾವಾಗಾರ ಅವ್ರ ಮನೆಗೆ ಕರ್ಕೊಂಡೋದೇನು. ಹೂ ಕಣಪ್ಪ, ನಿನ್ನ ಮಾತು ಕೇಳ್ಕೊಂಡು ಇಷ್ಟು ದಿವಸ ಇದ್ದಿದ್ದಾಯ್ತು. ಇವತ್ತು ನೀ ಏನಾನ ಮಾಡ್ಕೋ, ನಾನಂತೂ ಇಲ್ಲಿರೋಳ ಎಲ್ಲ ನಾನು ಊರು ಒಂಟೆ. ಓಹೋ ಹಂಗಾರೆ ಇದೆ ನಿನ್ನ ಕಡೆ ತೀರ್ಮಾನವಾ? ನನ್ನ ಮಾತು ಕೇಳಕ್ಕಿಲ್ವೋ? ಇನ್ನೆಲ್ಲ ಕೇಳೋದು. ಈಗ ನೀವು 3 ದಿವಸ ನಾನು ಇರಲೇ ಇಲ್ಲ, ನೀನು ನೆಂಡರು ಮಾಡ್ಕೊಳ್ಳಿಲ್ವಲ್ಲ, ಹಂಗೆ ಮಾಡ್ಕೊತಾಳೆ, ರೂಢಿ ಆಗದೆ ಸುಮ್ಕಿಲ್ಲ. ನಾನು ನೂರ್ಗೆ ಹೋಗ್ಬಿಡ್ಲೇ ಅಪ್ಪ. ಅತ್ತೆ ಯಾವಾಗ ಬಂದ್ರಿ? ಇದೇ ನೂರ್ಗೆ ಹೋಯ್ತೀನಿ ಅಂತೀರಿ ಬಂದಿದ ತಕ್ಷಣ. ಇನ್ನೇನವಾ ಇಲ್ಲೇ ಸೇರ್ಕೊಳ್ಳೋಣ, ನಿನ್ನ ಗಂಡ ಇರ್ತಾನೆ ಅಂತವಾ? ಅಯ್ಯೋ ಸುಮ್ಕಿರು, ಊರಿಗೆ ಹೋಗ್ಬೇಕಣ. ಈಗ ಹೆಂಗೋ 3 ದಿವಸ ನಾನು ಇಲ್ಲೇ ಇರೋ ಮನೆ ಹೆಂಗೆ ನೋಡ್ಕೊಂಡಿದ್ದಿ, ಮಗ ನೋಡ್ಕೊಂಡಿದ್ದಿ, ಹಿಂಗೆ ಹೊಸಿ ನೋಡ್ಕೊಬಿಡವಾ. ಇನ್ನೇನು ಮಗ ಬೆಳ್ಕೊಬಿಡ್ತದೆ. ನಾನು ಹೊಸಿ ಊರಿಗೆ ಹೋಗ್ಬಿಟ್ಟು ಬೇಕಾರೆ ಹಂಗೇನಾರು ಸಮಯ ಬಿತ್ತು ಅಂದರೆ ಫೋನ್ ಮಾಡಿರಿ, ಬರ್ತೀನಿ. ಇವತ್ತು ಮಾತ್ರ ತಡಿಬೇಡ್ರಿ, ಊರಿಗೆ ಹೊಂಟೆ ನಾನು. ಅದು ಅಲ್ಲದೆ ಊರ ಹಬ್ಬ ಬತ್ತು, ಎಲ್ಲ ತಯಾರಿಗಳು ಮಾಡ್ಕೋಬೇಕು. ಅವಳೊಬ್ಳ ಮೇಲೆ ಬಿಟ್ರೆ ಬೈಕ ತರ್ಕನವಾ. ಸರಿ ಅತ್ತೆ, ನೀವು ಹಂಗೆ ಹೇಳೋಕ್ಕಾದ್ರೆ ನೀವು ಅದೇನು ಬೇಕೋ ತಯಾರಿಗಳು ಮಾಡ್ಕೊಳ್ಳಿ, ನಾನು ಮಿಕ್ಕಿನ ನೋಡ್ಕೊತೀನಿ. ಹಂಗೆ ಹೊಸಿ ಕಾಳು ಕಡ್ಡಿ ಎಲ್ಲ ಕಟ್ತೀನಿ, ತಗೊಂಡು ಹೋಗ್ಬಿಡಿ ರೀ. ನೀವು ಹೋಗ್ಬಿಟ್ಬಿಟ್ಟು ಬರೋಗ್ರಿ. ಅಯ್ಯ ಅವ್ನಿಗೆ ಯಾಕೆ ಕೆಲಸ? ಸುಮ್ಕೆ ನಾನು ಬಸ್ ಹತ್ತು ಸಾಕು. ನಾನು ಹೋಗಿ ಅಲ್ಲಿ ಇಳ್ಕೊಳ್ಳೋ ಹೊತ್ತಿಗೆ ನಾಗರಾಜ ಬರ್ತಾನೆ. ನನಗೇನು ಕಟ್ಬೇಡ ತಾಯಿ, ನಾವೇನು ಬೇರೆ ಊರೋಗಿಲ್ಲ, ನಾವು ಬೆಳ್ಕೊಂಡು ತಿನ್ನೋದೆಯಾ, ನಮ್ಮ ಮನೆಗೆಲ್ಲ ಅದೇ. ನೀವು ಅಚ್ಚುಕಟ್ಟಾಗಿ ನಗ್ನಗ್ತಾ ಇರ್ರಿ ಸಾಕು. ಬರೋಣೆ ಅಲ್ಲಿ ಅಣ್ಣ ಹಿಂಗೆ ಹೇಳ್ಬಿಟ್ಟು ಬಂದೀವಿ. ಸರಿ ಇನ್ನೇನು ನೀವೆಲ್ಲ ಒಪ್ಕೊಂಡಿದ್ದಾಯ್ತಲ್ಲ. ಹಂಗಾರೆ ತಮ್ಮ ನಿಂಗೆ ಅದೇನು ಬೇಕೋ ರೆಡಿ ಮಾಡ್ಕೋ. ನಾನು ಒಂದೇ ಒಂದು ಕೆಲಸ ಅದು ಹಿಂಗೆ ಹೋಗ್ಬಿಟ್ಟು ಹಿಂಗೆ ಬರ್ತೀನಿ, ಕರ್ಕೊಂಡೋದೇನು ಬಸ್ ಸ್ಟಾಪ್ಗೆ. ಸುಮವ್ವ ಏನು ಮಾಡ್ತಿದ್ದಿ ತಾಯಿ ಒಳಗೆ? ಅಪ್ಪಾಜಿ ಬಂದೆ, ಈಗ ಬಂದು ಬಾ ಕುತ್ಕ, ಕೈ ಕಾಲು ತೊಳ್ಕೊಂಡು ಮಜ್ಜಿಗೆ ಕೊಟ್ಟೇನು. ಮಜ್ಜಿಗೆ ಏನು ಬ್ಯಾಡ ಕಣವ, ಹೊಟ್ಟೆ ತಿರುಗುಡ್ತದೆ. ಅಡುಗೆ ಆಗಿರೋ ಊಟಕ್ಕೆ ಇಕ್ಬಿಡು ತಾಯಿ, ಬಿಸಿಲಲ್ಲಿ ನಾಟಿ ಮಾಡೋದಕ್ಕೆ ಸಾಕಾಗೋಯ್ತು. ಸರಿ ಕುತ್ಕ, ಆಗದೆ ಅಡುಗೆನ ತಟ್ಟೆ ತಂದೇನು. ಇವ ಸಾಕಾಗೋಯ್ತು. ಇಲ್ಲೇ ಕುತ್ಕೊಂಡೇನು ತಗೋಬರವ. ತಾಯಿ ಸುಮಾ, ಏನಪ್ಪಾಜಿ? ಶಿವಣ್ಣನಾರ ಬಂದಿದ್ದ ನೀತೆಗೆ? ಶಿವಣ್ಣನ ಬಂದಿಲ್ಲ, ಯಾಕೆ? ಏನು ಇಸ್ಯ? ಏನಿಲ್ಲ ಕಣವ, ಅದು ಯಾವುದೋ ಗಂಡದೆ ಅಂತೇಳಿ ಹೇಳಿದ, ಮಾತಾಡ್ತೀನಿ ಅಂತವ. ಬಂದ್ಗಿಂದ ಹೋದ್ನೇನು ಅಂತ ಶೂನ್ಯ ಹುಡ್ತದಲ್ಲ, ಅದ್ರೊಳಗೆ ಗಂಡೋರ್ನ ಕರ್ಕೊಬತ್ತೀನಿ ಅಂತ ಹೇಳೋನೆ. ಅದಕ್ಕೆ ಬಂದಿದ್ನೇನು ಅಂತವ ಕೇಳಬೇಕಂತಾಯಿ. ಅಪ್ಪಾಜಿ ನೀ ಸುಮ್ಕಿರಕ್ಕೆ ಹಾಕಿಲ್ವೇ? ಯಾಕೆ ಎಲ್ಲರಿಗೂ ಗಂಡು ನೋಡಿ ಅಂತ ಹೇಳೋದು ನೀನು? ಇದೇನವ ಹಿಂಗಂದಿ? ಗಂಡು ನೋಡಿ ಅಂದಿರಾ? ನೀನು ಮದುವೆ ಮಾಡಿ ಕಳಿಸ್ತೀರಾ? ಇನ್ನೆಷ್ಟು ವರ್ಷನೇ ತಾಯಿ ಮನೇಲಿ ಮಡಿಕೊಳ್ಳೋಣ? ನಿಮ್ಮ ಅವು ಇದ್ದಿದ್ರೆ ಇಷ್ಟೊತ್ತಿಗೆ ಯಾವಾಗಲೂ ವಾಲ್ಗ ಉಜ್ಬೇಕಾಯ್ತು. ಅವಳು ಶಿವನ ಪಾದ ಸೇರ್ಕೊಂಡು ನಿನ್ನ ಜವಾಬ್ದಾರಿಯ ನನ್ನ ಥರ ಕಟ್ಬಿಟ್ಟು ಆಟಗೋಳೆ. ಈಗ ನಾನು ಆಗ ಈಗ ಅಂದ್ಕೊಂಡು ಇಷ್ಟು ವರ್ಷ ತಳ್ಳಾಕಿವ್ನಿ. ಇನ್ನೂ ಮಡಿಕೊಂಡ್ರೆ ಏನವ ಮಾಡೋಣ? ವಯಸ್ಸಾದ್ಮೇಲೆ ಏನೇ ಮಾಡಿಯೇ ತಾಯಿ, ನಾನು ಗಟ್ಟುಮುಟ್ಟಾಗಿದ್ದಾಗಲೇ ಮಾಡಿ ಕಳಿಸ್ಬಿಡ್ತೀನಿ. ನೀನು ಹೇಳೋದೊಳೆ ಚಂದಕ್ಕದೆ. ನೀನು ನಾನು ಕಳಿಸ್ಬಿಟ್ಮೇಕೆ ನಿನ್ನ ಯಾರು ನೋಡ್ಕೊಂಡವರು? ಆಮೇಲೆ ನಿನ್ನ ಮೂಲೆ ಸೇರಿದ್ರೆ ನಿನ್ಗೆ ಯಾರು ಆರೈಕೆ ಮಾಡೋರು? ಹಂಗಂತ ಹೆಣ್ಮಕ್ಳುನ ನಮ್ಮ ಮನೆಯಾಗೆ ಮಾಡಿಕೊಂಡ್ರೆ ತಪ್ಪಾಯ್ತದ ಕಣವ. ನಮ್ದು ಹೆಂಗೋ ಒಂದು ನಡೀತದೆ. ಒಂಟಿ ಜೀವ ನಾನು ಇದ್ದಷ್ಟು ದಿವಸ ಇದ್ದೇನು. ನಿನ್ನನ್ನು ಒಂದು ನೆಲೆ ಮಾಡಿ ಕಳಿಸ್ಬಿಡ್ಬೇಕು. ಅದೇ ನನ್ನ ಮನ್ಸಿಗೆ ಸಮಾಧಾನ, ನಿಮ್ಮ ಅವನ ಆತ್ಮಕ್ಕೂ ಶಾಂತಿ. ಊರು ಜನ ಈಗಲೇ ಆಡ್ಕೊತಾವಳೆ ಅಲ್ಲ, ತಾಯಿಲ್ ಹುಡುಗಿನ ಇವನು ಮದುವೆ ಮಾಡ್ದಿರ ಮನೆ ಕೆಲ್ಸ ಕಾಯ್ಕೊಂಡವನೆ ಅಂತವ. ಬೇಡ ಕಣವ, ನಾನು ಅದು ಊರು ಓದ್ಕೊಳ್ಳಾರೆ. ಹೆಂಗೋ ನಮ್ಮ ಅಪ್ಪ ಮಾಡಿದಿಷ್ಟು ಅಗ್ಲ ಮನೆ ಅದೇ. ಈ ಮನೆ ಮುಂದೆಲೆ ದಾರಿ ಒಯ್ದು ಕಳಿಸ್ಬಿಟ್ಟು ನಾನು ಜವಾಬ್ದಾರಿ ತಿಳ್ಕೊಬಿಡ್ತೀನಿ. ಹುಡ್ಗ ಸ್ಯಾನೆ ಒಳ್ಳೋನಂತೆ, 1.5 ಎಕರೆ ಜಮೀನದಂತೆ. ಬ್ಯಾಸ್ಪುರದವನು ಅಚ್ಚುಕಟ್ಟಾಗಿ ನೋಡ್ಕೊತಾನೆ. ಮಗಳು ಕೊಡು ಅಂದ ಶಿವಣ್ಣ. ಅವನಿಗೂ ಹೊಸಿ ವಯಸ್ಸಾಗದಂತೆ. ಹೆಂಗೋ ಈಡು ಜೋಡು ಸರೋತದೆ. ಏನು ಮಾಡುವ? ಅಪ್ಪಾಜಿ ನೀನು ನಂಗೆ ವಯಸ್ಸಾಗದೆ ಅಂತಿದ್ಯೋ? ಎತ್ತೋರ್ಗೆ ಅಗಣ ಮುದ್ದು ನಾವೇನಾರ ಹಂಗನ್ನ ಕತ್ತದೇನೆ. ಊರು ಜನ ಬಾಯಿ ಬಂದಂಗೆ ಮಾತಾಡ್ತವ್ರೆ ಕಣವ. 30 ವರ್ಷ ಆಯ್ತು ಇನ್ನೂ ಮದುವೆ ಮಾಡಿಲ್ಲ, ಮಡಿಕೊಂಡವನಿ ಅಂತವ್ರ. ಈ ಸಂಬಂಧ ಮಾತ್ರ ಒಪ್ಕೋತಾಯಿ. ಒಬ್ಬನೇ ಮಗನಂತೆ ಹೆಂಗೋ ಬಾಳ್ಕೊಂಡು ಹೋಗ್ಬಿಡವ. ಪರಮಾತ್ಮ ಶಿವ ನಿನ್ನ ಕಾಲಿಗೆ ಬಿದ್ದೇನು ಈ ಸಂಬಂಧವಾರ. ಈ ಹುಡುಗಿ ಏನು ಕೊಸಾರ್ ತೆಗಿದ್ರೆ ಒಪ್ಕೊಳ್ಳಿ, ಈ ಹುಡುಗಿನ ಹುಡುಗನ ಮನೆಯವರು ಒಪ್ಕೊಳ್ಳಿ ಅಪ್ಪ. ಹೆಂಗೋ ಈ ಸಂಬಂಧನಾರ ಕುತ್ರಿ ಮದುವೆ ಆತಾಗ ಆಗ್ಬಿಟ್ರೆ ನಿನ್ನ ಗುಡಿಗೆ ಬಂದು ಗುಂಡೋಡ್ಸ್ಕೊಬತ್ತೀನೋ. ನನ್ನ ಜುಟೇಶ್ವರ ಕಾಪಾಡೆಯಪ್ಪ. ಈ ಶಿವಣ್ಣ ಎತ್ತಕೋದ್ನೋ ಬತ್ತೀನಿ ಒಂದು ಪುಣ್ಯಾತ್ಮ. ಯಾವ ಅಡೆತಡೆ ಇಲ್ದಂಗೆ ಬಂದರೆ ಸಾಕಾಗೋದೆ. ತಕ್ಕಳಪ್ಪಾಜಿ ಉಣ್ಣು, ಸೊಪ್ಪು ಸಾರು ಮಾಡಿ ಮುದ್ದೆ ಮಾಡೀನಿ. ಯಾಕವಾ ಮದುವೆ ಸೇತತಿದ್ದಂಗೆ ಮಕ್ಕ ಗಂಟಿಕ್ಕಂಡೆ ನಗ್ನಗ್ತಾ ಇರ್ಬೇಕು ಕಣವ.
ಕಂಡೋರ್ ಮನೆಗೆ ಹೋಗೋ ಹೆಣ್ಮಕ್ಳು ಹಿಂಗೆ ಮಕ್ಕ ಗಂಟಾಯ್ಕೋಬಾರ್ದು. ಶಿವಣ್ಣ ಬಂದ್ರೆ ಏನಂದನು? ಏನಿಲ್ಲ ಬಿಡು, ಅವಿದ್ದೀರಿ ನಾನು ಇಷ್ಟ ಕಷ್ಟ ಕೇಳೋಳು. ನಿನಗೆ ನಿನ್ನ ಜವಾಬ್ದಾರಿ ತೀರ್ಸ್ಕೊಳ್ಳೋದೇ ಹೆಚ್ಚಾಯ್ತು. ಇವ ತಾಯಿ ಅಂತ ಮಾತಂದೆ ನೀನು? ಬಿಡ್ತೂನ ಇವ ತಾಯಿ. ನಿಮ್ಮ ಮಗು ಕೇಳಿಸ್ಕೊಂಡ್ರೆ ನಾನು ಅಲ್ಲಿಂದ ಬೋದ್ಬಿಟ್ಟಾಳು. ನಿನ್ನ ಕಷ್ಟ ಸುಖ ಕೇಳದೆ ಇರೋಷ್ಟು ಕಟ್ಟುತ್ತೆ ನಿಮ್ಮಪ್ಪ. ಮತ್ತೆ ನನಗೀಗಲೇ ಮದು ಬೇಡ, ನೀನು ಯಾರು ನೋಡ್ಕೊಳ್ಳೋರು ಅಂದ್ರೆ ಹಿಂಗಂತಿ. ಹಂಗಲ್ಲ ಕಣವ, ಸುಮ್ಕಿರ್ ತಾಯಿ, ನೀನು ನೊಂದ್ಕೋಬೇಡ. ನೀನು ನೋಡೋದಕ್ಕೆ ನಾನು ಮಾಡೋದು. ಓ ಸಿದ್ಲಿಂಗ, ಏನು ಊಟ ಕೊಟ್ಬಿಡ್ತಿದ್ದಿ? ಓ ಶಿವಣ್ಣ, ಬಾಬಾ ನಿನ್ನೆ ಕಾಯ್ತಿದ್ದೆ ಬಾರಪ್ಪ. ತಾಯಿ ಹುಡುಗು ಶಿವಣ್ಣಂಗೂ ಕೈ ತಕಪ್ಪ. ಬೇಡ ಕಣ್, ಸುಮ್ಕಿರೋ ನಾನು ಉಣ್ಕೊಂಡೆ ಬಂದೆ. ನೀನು ಉಣ್ಲಾ? ಅಲ್ಲ, ನೀನು ಕುಂಡಿಸ್ಕೊಂಡು ನಾನು ಊಟ ಮಾಡಾನೆ. ನೀನೊಂದು ಮುದ್ದೆ ಉಂಡಿರಾಗದಪ್ಪ. ನಾನು ನಿನ್ನೆ ಕಾಯ್ತಿದ್ದೆ ಇಲ್ಲ ಬರಲಿಲ್ಲ ಅಂತ. ಅಯ್ಯೋ, ಎಲ್ಲೆಲ್ಲ ಹೋಗೋಣ ಬರ್ದಿರಾ? ಮನ್ಗೋದೆ, ಅಡ್ಗಾಗಿರಲಿಲ್ಲ, ಆಗ್ಲಿದ್ದು ಕಾಯ್ತಿದ್ದೆ. ಈಗ ಆಯಿತು, ಉಣ್ಕೊಂಡು ಬಂದೆ. ಅದಂಗೆ ಹೋಗಿದ್ದೆ ಕಣ್ಲಾ ಗಂಡಿನ ಮನೆಗೆ. ಏನಂದ್ರು? ಒಪ್ಕೊಂಡ್ರೆ ಬರ್ತಾರಂತೆ. ಓ, ನಿನ್ನ ಮಗಳ ಫೋಟೋ ತೋರಿಸ್ದೆ, ಹುಡುಗಿ ಪರವಾಗಿಲ್ಲ ಅಂತೇಳಿ ಒಪ್ಕೊಂಡವ್ರೆ. ಬರ್ತಾರಂತೆ. ನಾಡ್ದು ಭಾನುವಾರ ಬರೋಕೇಳು ನೀ, ಬರ್ತಾರೆ ತಕ್ಕ. ಇನ್ನು ಆಮೇಲೆ ಮುಂದ್ವಾರ ಶೂನ್ಯಮಾಸ ಅಷ್ಟರೊಳಗಡೆ ಮಾತುಕತೆ ಮಾಡ್ಕೊಬಿಡೋಣ ಅಂತ ಅಂದವ್ರೆ. ಯಪ್ಪ, ಮಾತುಕತೆ ಅಂದರೆ ಏನು ಮಾಡೋರು ಶಿವಣ್ಣ? ಮಾತುಕತೆ ಅಂದರೆ ಇನ್ನೇನಿಲ್ಲ, ಕೊಡೋದು ಬಿಡೋದು ಇದೆಯಾ? ಹುಡುಗಿನ ಫೋಟೋದಾಗ ನೋಡೋರೆ, ಆರುವೆ ಕೊಂಡೋದ್ರಿಗೋಸಿ ನೋಡ್ಬೇಕಲ್ವೇ? ಆಮೇಲೆ ಕೊಡೋದು ಬಿಡೋದು ಮಾತಾಡ್ಕೊಳ್ಳೋಣ. ಏನು ಅದ್ದೂರಿಯಾಗೇನು ಮಾಡೋಕ್ಕೋಬೇಡ. ಅವ್ರು ಮಗ ಇನ್ನೊಂದು ಇಬ್ಬರು ಆಳು ಬರ್ತಾರೆ. ಏನಾರು ಒಂದು ತಿಂಡಿ ಮಾಡಿಸ್ಬಿಟ್ಟು ಕಾಪಿ ಮಾಡಿಸ್ಬಿಡು. ನಿಮ್ಮ ಹುಡುಗಿನ ತಯಾರಾಗಿರೋ ಕೇಳು, ಬಂದು ನೋಡ್ಬಿಟ್ಟು ಹೂ ಅನ್ನೋದಾರೆ ಆಗಲೇ ಮಾತುಕತೆ ಮಾಡ್ಕೊಂಡು ಬಿಟ್ಕೊಳ್ಳಿ. ಶೂನ್ಯಮಾಸ ಕಳೆದ್ಮೇಕೆ ಅದೇನು ಮದುವೆ ತಯಾರಿ ಮಾಡ್ಕೊಂಡ್ರಾಯ್ತು. ಅದು ಶಿವಣ್ಣ, ನೀನು ಹಿಂಗಂದ್ರೆ ನನಗೆ ಎದುರ್ಕತ್ತದ ಕಣೋ. ಅಲ್ಲ, ಕೊಡೋದು ಬಿಡೋದು ಅಂದರೆ ನಿನಗೆ ಗೊತ್ತು. ಈ ಮನೆ ಅಂದ್ಬಿಟ್ಟು ನನ್ನ ಹತ್ರ ಇನ್ನೇನೂ ಇಲ್ಲ, ಕೂಲಿ ಮಾಡ್ಕೊಂಡು ಜೀವನ ಮಾಡ್ತೀವಿ. ಅಂಥದ್ರಾಗೆ ಕೊಡು ಬಿಡು ಅಂದರೆ ಏನಪ್ಪ? ನಾನು ಇರೋ ಗಂಟ ಇದ್ಕೋತೀನಿ ಮನೆಯಾಗೆ. ಹೋದ್ಮೇಕೆ ಇದು ಅವ್ರದಯ್ಯ. ಇದು ಬಿಟ್ರೆ ಇನ್ನೇನು ಇಲ್ಲ ಕಣೋ. ನಿಂಗೆ ಗೊತ್ತಲ್ಲ, ನಾನು ಯಾರು ಆಸ್ ಕೇಳಿದ್ಮೇಕೆ ಇರೋ ಬರೋದು ಎಲ್ಲ ಮಾರ್ಕೊಬಿಟ್ಟಿವ್ನಿ. ಅಯ್ಯ, ಇದೊಳ್ಳೆ ಸಿಲ್ಲಿಂಗ ಹಿಂಗಂದ್ರೆ ಹೆಂಗ್ಲಾ? ಅಲ್ಲ ಕಣೋ, ಗೊಂಡಿನ ಕಡೆಯವರು ಬಂದು ನೋಡಿ ಮಾತುಕತೆಯ ಏನೂ ಇಲ್ದಂಗೆ ಮಾಡ್ಕೊಂಡು ಹೋಗ್ರಿ ಅಂತ ಅನ್ನಕತ್ತತಿ. ಓಲಿ, ನಿನ್ನ ಮಗಳು ಏನು ಚಿಕ್ಕ ವಯಸ್ಸಿ, ಅಲ್ಲಿ 30 ವರ್ಷ ಆತವತ್ತು. ಅದು ಅಲ್ದೆಯ ಏನೋ ತೆಳಗೆ ಬೆಳಗ್ಗೆ ಚಂದಕ್ಕಿದ್ರೆ ಏನೋ ಅನ್ಬೋದು. ನಿನ್ನ ಮಗಳು ಹೊಸಿ ಬಣ್ಣನೂ ಕಮ್ಮಿ ಅಂಥದ್ರಾಗೆ ಏನು ಕೊಡೋಕ್ಕಿಲ್ಲ, ಮಾಡ್ಕೊಂಡು ಹೋಗಿ ಅಂದರೆ ಒಪ್ಪಾರೇನು? ಅಯ್ಯೋ, ಏನು ಮಾಡೋಕ್ಕತ್ತದ? ದೇವ್ರು ಕೊಟ್ಟಿದ್ದು ನಮ್ಮ ಹುಡುಗಿಗೆ ಯಾವ ಕೆಲಸ ಬರೋಕ್ಕಿಲ್ಲ ಶಿವಣ್ಣ. ನೀನೇ ನೋಡಿದ್ಯಲ್ಲ, ಆ ಮನೆ ಅಚ್ಚುಕಟ್ಟಾಗಿ ಮಡಿಕೊಂಡು ಹೋಯ್ತಾಳೆ. ಸಂಸಾರವ ಚಂದ ಕೈಲಿ ಎಳಿಸ್ಕೊಳ್ದಂಗೆ ತೂಗಿಸ್ಕೊಂಡು ಹೋಗ್ತಾಳೆ. ಈಗ ನಾನು ಹೆಂಡ್ರು ಹೋದ್ಮೇಕೆ ನಮ್ಮ ಮನೆ ನೋಡು ಇನ್ನೂ ಅಚ್ಚುಕಟ್ಟಾಗದೆ ಅಂದರೆ ಅವಳು ಮಾಡಿಕೊಂಡಿರೋದೆಯಾ? ಅಷ್ಟು ಒಳ್ಳೆ ಹುಡುಗಿ. ಅಂಥದ್ರಾಗೆ ನಮ್ಮ ಹುಡುಗಿ ಬಣ್ಣ ಏನು ಮಾಡೋಕ್ಕಾದತ್ತು? ಯಾವ್ರು ಕೊಟ್ಟಂಗೆ? ನೀನು ಹೇಳ್ತೀನಿ, ನಾನು ಕೇಳ್ತೀನಿ. ಆದರೆ ಗುಂಡಿನ ಕಣ್ಣವ್ರು ಕೇಳ್ಬೇಕಲ್ಲಪ್ಪ. ಈಗಿನ ಕಾಲದಲ್ಲಿ ಚಂದ ನೋಡೋದು ಜಾಸ್ತಿ, ಅದಕ್ಕೆ ಮೇಲೆ ಕೊಡೋದು ಬಿಡೋದು ಇದ್ದೇ ಇದ್ದದು. ಏನೋ ನಿನ್ನ ಕೈಲಿ ಆಗಿದ್ದಾರ ಕೊಟ್ಟು ಮಾಡಿಕೊಡ್ಬೇಕಪ್ಪ. ಏನೋ ಶಿವಣ್ಣ, ನೀನೇದು ಯಾರು ಇವಾಗ? ಹೆಂಗೋ ಒಂದು ಸಂಬಂಧ ಅಂತ ತಂದಿದ್ದಿ, ಈಗ ಇದರಲ್ಲೂ ನನ್ನ ಉಳಿಸ್ಬಿಟ್ರೆ ಸಾಯಿ ಗಂಟ ನೀನು ನೆನ್ಸ್ಕೊಂಡೆ ಅನ್ಕೊಣೆಯಪ್ಪ. ನನ್ನ ಹತ್ರ ಇರೋದು ಇಷ್ಟೇ. ತಿರುಗಿ ಸಾಲ ಕೇಳೋಕೋದ್ರು ಯಾವ ನನ್ನ ಮಗನೂ ಕೊಡೋಕ್ಕಿಲ್ಲ. ಮದುವೆನೇ ಹಂಗೆ ಮಾಡ್ಲೋ ಅನ್ನಂಗದೆ. ಏನೋ ನೀನು ಬಿಟ್ಟೀನಿ, ಮಾತುಕತೆಯ ನೀನೇ ಮಾಡ್ಕೋಬೇಕು. ನಾನು ಮಾತಾಡ್ತೀನಿ, ನೀನು ಸುಮ್ಕಿರು. ನಾನೇನು ಹಂಗೆ ತಲೆ ಮೇಲೆ ಏನು ಬಂಡೆಕಲ್ಲೆ ತಕ್ಕಿಲ್ಲ ಕಣ. ಏನು ಮಾಡೋಕ್ಕಲ್ಲ, ಎಣ್ಣೆತ್ಬೇಕೆ. ಹೊಸಿ ಕಷ್ಟ ಸುಕ್ಕು ಅನ್ಭವಿಸ್ಬೇಕು, ಕಂಡೋರ್ ಮನೆಗೆ ಕಳಿಸ್ಬೇಕು. ಸರಿ, ನಾನು ಬರ್ತೀನಿ. ಊರಲ್ಲಿ ಎಲೆಕ್ಷನ್ ಬಿಸಿ ಜೋರಾಗದೆ. ಹುಸಿ ಸತೀಸಣ್ಣನ ಮಾತುಕತೆ ಆಡಿಸ್ಬೇಕು. ಬರ್ತೀಯೇ? ಯಪ್ಪ, ನೀನೀಗ ಹೇಳಿರೋದು ನೋಡಿದ್ರೆ ನನಗೆ ಇಟ್ಟುವೆ ಎದೊಳಗೆ ಇಳಿತದೋ ಇಲ್ಲೋ. ನಾ ಎಲ್ಲೂ ಬರೋಕ್ಕಿಲ್ಲ, ಹೋಗು. ಅಪ್ಪಾಜಿ, ಅದಕ್ಕೆ ನಿನ್ಗೆ ಹೇಳಿದ್ದು, ಸುಮ್ಕಿದ್ಬಿಡು, ಇವೆಲ್ಲ ಏನು ಬೇಡ ಅಂತವ. ನೋಡು ಏನವ ಅಂದರು, ಎಣ್ಣೆತ್ಮೇಕೆ ಇವೆಲ್ಲ ಕೇಳೋದು ಸಹಜ. ಸುಮ್ಕಿರು, ಏನು ಆಗೋಕ್ಕಿಲ್ಲ. ಅವ್ರು ಇನ್ನೇನು ಕೇಳೋರು? ನನ್ನ ಹತ್ರ ಇಲ್ಲದಿರೋದು ಕೇಳೋದು ನಾ ಎಲ್ಲಿಂದ ಕೊಟ್ಟೇನು? ಆತು ಬಿಡು. ಏನು ನಿನ್ನ ವಯಸ್ಸು ಬಗ್ಗೆ ಯೋಚನೆ ಮಾಡಿಯೇ? ಏನು ಮಾಡೋಕ್ಕಾಗಿಲ್ಲ. ನಾವು ಹುಡುಕ್ಲೇ ಬಂದು ಯಾವುದೂ ಸಿಕ್ಕಲಿಲ್ಲ. ಆಳದ ನಂಬರ್ತಾರೋ ಇಲ್ಲ ಮನೆ ಕಷ್ಟವೋ ಏನು ಅಂತ ಹಣೆ ಬರ. ಇನ್ನು ನಿನ್ನ ಬಣ್ಣಕ್ಕೆ ಹೋದ್ಯಾ? ನಮ್ಮವನ ಬಣ್ಣ ನೀನು ಏನು ಮಾಡೋಕ್ಕಾದತ್ತು? ಏನು ಚರ್ಮ ಕಿತ್ತಾಕದತ್ತೆ? ಸುಮ್ಕಿರು. ಹಣೆ ಬರದಲ್ಲಿ ಆ ಹುಡುಗನೇ ಇದ್ದಿದ್ರೆ ಆಯ್ತದ ಕಣ. ನೀ ಏನು ಚಿಂತೆ ಮಾಡಬೇಡ. ಈಗ ಶಿವಣ್ಣ
ವರದಕ್ಷಿಣೆ ಎತ್ತಕಾರ ಒಪ್ಕೊಂಡ್ರೆ ಎಲ್ಲಿಂದ ತಂದ್ಯಾ? ಏನೋ ಮಾಡ್ಬೇಕಲ್ವಾ? ಹ್ಞೂ ಸಾಲ ಮಾಡು, ಆಮೇಲೆ ತೀರ್ಸಕ್ಕೆ ನೀನೇನು ಹುಡುಗ್ನೆ? ಕೂಲಿ ಮಾಡೋಕ್ಕೆ ತೋಳಲ್ಲಿ ಬಲ ಇರೋಗಂಟ ಮಾಡ್ತೀವಿ. ಹಂಗಂತ ಬೆಳ್ದಣ್ಣ ಮಗಳು ಮನೇಲಿ ಮಾಡಿಕೊಳಕ್ಕಾಗತ್ತೆ? ನನ್ನ ಪಾಡು ಹೆಂಗೋ ಹೋಗಿ